ಯಾವ ರಾಜ್ಯಕ್ಕೂ ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಅನುದಾನ ಸಿಕ್ಕಿಲ್ಲ. ಆದರೆ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ಘೋಷಣೆ ಮಾಡಿದ್ದು ರಾಜಕೀಯ ತಿರುವನ್ನ ಪಡಿತಾ ಇದೆ. In the drought-prone central regions of Karnataka, central assistance of 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಕೇಂದ್ರ ಬಜೆಟ್ನಲ್ಲಿ ಯಾವ ರಾಜ್ಯಕ್ಕೂ ಪ್ರತ್ಯೇಕವಾಗಿ ಹಣ ನೀಡಿಲ್ಲ. ಆದರೆ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಪ್ರತ್ಯೇಕ ಹಣ ನಿಗದಿ ಮಾಡಿದ್ದಾರೆ. ಮೊದಲು ಏನಿದು ಭದ್ರಾ ಯೋಜನೆ ಅಂತ ನೋಡೋಣ. ತುಂಗಾ ಡ್ಯಾಂನಿಂದ 17.4 ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ. ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 4 ಟಿಎಂಸಿ, ಭದ್ರಾ ಡ್ಯಾಂನಿಂದ 12.5 ಟಿಎಂಸಿ, ವಿವಿ ಸಾಗರ ಜಲಾಶಯಕ್ಕೂ 2.5 ಟಿಎಂಸಿ ನೀರು ಪೂರೈಸುವ ಯೋಜನೆ ಇದು. ಈ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ನೀರನ್ನ ಮಧ್ಯ ಕರ್ನಾಟಕದ ಜನರಿಗೆ ಪೂರೈಸಲಾಗುತ್ತದೆ. ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ದಾವಣಗೆರೆಗೆ ಲಾಭ ಸಿಗಲಿದೆ. ಈ 4 ಜಿಲ್ಲೆಯ 5.57 ಲಕ್ಷ ಎಕರೆಗೆ ಹನಿ ನೀರಾವರಿಗೆ ಅನುಕೂಲ ಆಗಲಿದೆ. 4 ಜಿಲ್ಲೆಯ 2.25 ಲಕ್ಷ ಹೆಕ್ಟರ್ಗೆ ಸಂಪೂರ್ಣ ನೀರಾವರಿ ಸೌಲಭ್ಯ ಸಿಗಲಿದೆ. 367 ಎಕರೆಗೆ 50ರಷ್ಟು ನೀರು ತುಂಬಿಸಲಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ 4 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆ ಇದು. 2023ರಲ್ಲಿ ರಾಜ್ಯ ಸರ್ಕಾರ 2,000 ಕೋಟಿ ಮೀಸಲಿಟ್ಟಿತ್ತು. 2008ರಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಚಾಲನೆ ಸಿಕ್ತು. 2015ರಲ್ಲಿ ಯೋಜನೆ ವೆಚ್ಚ 12,340 ಕೋಟಿಗೆ ಏರಿಕೆಯಾಯಿತು. 2022ಕ್ಕೆ 21,000 ಕೋಟಿಗೆ ಏರಿಕೆಯಾಯಿತು. ಈವರೆಗೆ 4,866 ಕೋಟಿ ಖರ್ಚಾಗಿದ್ರೂ ಕೆಲಸ ಆಗಿಲ್ಲ. ಈಗ ಕೇಂದ್ರ ಬಜೆಟ್ನಲ್ಲೇ 5,300 ಕೋಟಿ ನಿಗದಿ ಆಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟ್ನಲ್ಲಿ ಅನುದಾನ ಸಿಕ್ಕಿದೆ. ಆದ್ರೆ ಚುನಾವಣೆ ಗೆಲ್ಲೋಕೆ ಬಿಜೆಪಿಯವರು ಘೋಷಣೆ ಮಾಡಿದ್ದಾರಷ್ಟೇ. ಹಣ ರಿಲೀಸ್ ಮಾಡಲ್ಲ ಅನ್ನೋ ಆರೋಪ ವಿಪಕ್ಷಗಳದ್ದು. ಅಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಟ್ಟಿರುವಂಥದ್ದು ಪ್ರಥಮ ಕೇಂದ್ರ ಸರ್ಕಾರ. ಇದು ರಾಷ್ಟ್ರೀಯ ಯೋಜನೆ, ಪ್ರಥಮ ಯೋಜನೆ. ಮಧ್ಯ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನ, ವರವನ್ನ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ಎಲ್ಲ ಹುಡುಗರಾಗಿದ್ದಾಗ ತಮಾಷೆ ಪೆಟ್ಟಿಗೆ ಅಂತ ಬರ್ತಿತ್ತು. ಬಾಂಬೆ ನೋಡಿ, ಡೆಲ್ಲಿ ನೋಡಿ, ಬೆಂಗಳೂರು ನೋಡಿ, ಕಲ್ಕತ್ತಾ ನೋಡಿ ಅಂತ ತೋರಿಸೋರು. ನಾವು ಹಿಂಗ್ ನೋಡ್ತಾ ಇರುವಾಗಲೇ ಬಡದು ಬಿಡೋಣ, ಹೊಟ್ಟೆ ಹೋಗೋದು. ಅವು 1 ರೂಪಾಯಿನೂ ಖರ್ಚಾಗಿಲ್ಲ. ಈ ತರ ಇವ್ರು ಮಾಡಿರ್ತಕ್ಕಂಥದ್ದು ಇದೊಂದು ದೊಡ್ಡ ಆರ್ಥಿಕ ನೆರವು ಆಯ್ತು. ಬಹುಶಃ ದೇಶದ ಇತಿಹಾಸದಲ್ಲೇನೆ ಯಾವ ರಾಜ್ಯಕ್ಕೂ ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ, ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಕೊಟ್ಟಿಲ್ಲ. ಹೇಳಿ ಯಾಕೆ ಮೇಕೆದಾಟು ಯೋಜನೆ ಯಾಕೆ ಹಣ ಇವತ್ತರೂ 1 ರೂಪಾಯಿ ಖರ್ಚು ಮಾಡಿ ಆಯ್ತು. 1,000 ಕೋಟಿ ಇಟ್ರಿ, ಬಹಳ ಸಂತೋಷ. 10,000 ಕೋಟಿ ಆಗ್ಬೋದು. ನಾವು ಮಾಡಿದಾಗ 5,000 ಕೋಟಿ ಇತ್ತು, ಈಗ 10,000 ಕೋಟಿ ಆಗ್ಬೋದು. ಯಾಕೆ ಅದನ್ನ ಅನೌನ್ಸ್ ಮಾಡಿ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡಿ, ತಪ್ಪೇನಿದೆ? ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ಒಂದು ಕಂಪ್ಲೀಷನ್ಗೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂತದ್ದು ಕರ್ನಾಟಕಕ್ಕೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ನೀಡಿರುವಂತದ್ದು. ಅನುದಾನ ಒದಗಿಸಿ ಕೆಲಸಗಳನ್ನ ತ್ವರಿತವಾಗಿ ಪೂರ್ತಿಗೊಳಿಸುವುದು ಮುಖ್ಯ ಉದ್ದೇಶ. ಈ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಇಲಾಖೆಗಳು ಸಜ್ಜಾಗಿವೆ. ಅನುದಾನದ ಕೊರತೆಯಿಂದ ಈಗ ಸ್ವಲ್ಪ ಕುಂಠಿತವಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಸಿಕ್ಕಿರುವ ಗೌರವ ಮಧ್ಯ ಕರ್ನಾಟಕ ಜನರ ಮತ ಸೆಳೆಯೋ ಪ್ರಯತ್ನನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಯೋಜನೆಯನ್ನ ಕೇಂದ್ರದ ಯೋಜನೆಯನ್ನಾಗಿ ಪರಿಗಣಿಸಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.